ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಉಚ್ಚಾಟನೆ ಮಾಡಿರುವುದನ್ನ ಖಂಡಿಸಿ ಸೆಪ್ಟೆಂಬರ್ 8ರಂದು ತಾಲೂಕಿನ ವಾಲ್ಮೀಕಿ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು ಹಾಗೂ ಕೆಎನ್ಆರ್ ಅಭಿಮಾನಿ ಬಳಗ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜಕುಮಾರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಎನ್ ರಾಜಣ್ಣ ಅವರಂತಹ ಧೀಮಂತ ನಾಯಕನನ್ನ ಕಾಂಗ್ರೆಸ್ ಸರ್ಕಾರ ಕ್ಷುಲ್ಲಕ ಕಾರಣಕ್ಕೆ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ. ಪಕ್ಷದಲ್ಲಿದ್ದುಕೊಂಡು ಮತ್ತು ಸಾಮಾಜಿಕವಾಗಿ ಕೆಎನ್ ರಾಜಣ್ಣ ಅವರು ಮಾಡಿರುವಂತಹ ಮಹತ್ವಪೂರ್ಣ ಕೆಲಸಗಳನ್ನ ಪರಿಗಣಿಸದೆ ಅವರನ್ನ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಿರುವುದು ಖಂಡನೀಯ. ಸಹಕಾರ ಕ್ಷೇತ್ರದಲ್ಲಿ ರಾಜಣ್ಣ ಅವರು ಮಾಡಿರುವಂತಹ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳು, ರೈತರ ಬಗ್ಗೆ ಅವರಿಗೆ ಇರುವ ಕಾಳಜಿ ಹಾಗೂ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ರಾಜಣ್ಣನವರು ಮಾಡಿರುವ ಅನೇಕ ಕೆಲಸಗಳೇ ಸಾಕ್ಷಿಯಾಗಿರುತ್ತದೆ. ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಅವರನ್ನ ಮುಂದುವರಿಸಬೇಕೆಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜಕುಮಾರ್ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ಕ್ರಿಯಾ ಸಮಿತಿ ವೇದಿಕೆಯ ಸದಸ್ಯರು ಮತ್ತೆ ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಸಮಾಜದವರು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಹಾಗೆ ಈ ಒಂದು ಏನು ಅವ್ರನ್ನು ವಜಾಗೊಳಿಸಿದರೆ ಆ ಒಂದು ಕ್ರಮವನ್ನು ಖಂಡಿಸಿ ಚಿಕ್ಕನಾಯನಹಳ್ಳಿಯಲ್ಲಿ ಮುಂದಿನ ದಿನದಲ್ಲಿ ಅಂದರೆ ಮುಂದಿನ ಸೋಮವಾರ ಚಿಕ್ಕನಾಯನಹಳ್ಳಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಆ ಒಂದು ವಜಾ ಮಾಡೋದನ್ನ ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ. ಮುಂದಿನ ಸೋಮವಾರ ನಮ್ಮ ಒತ್ತಾಯ ಸನ್ಮಾನ್ಯ ಕೆಎನ್ ರಾಜಣ್ಣ ಅವ್ರನ್ನ ಸರ್ಕಾರ ಮತ್ತು ಹೈಕಮಾಂಡು ಮತ್ತೆ ಸಚಿವರನ್ನಾಗಿ ಮಾಡಬೇಕು. ಅವರು ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಮಹಿಳೆಯರ ಪರವಾಗಿ ಸಹಕಾರಿ ರಂಗದಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ರು. ಹಾಗಾಗಿ ಈ ಸಮಾಜಕ್ಕೆ ನಷ್ಟ ಆಗಿದೆ. ಹಾಗಾಗಿ ಅವ್ರನ್ನ ಗಣನೆ ತಗೊಂಡು ಸರ್ಕಾರ ತಕ್ಷಣ ಅವ್ರನ್ನ ಸಚಿವರನ್ನಾಗಿ ಮುಂದುವರಿಸಬೇಕು ಅಂತೇಳಿ ನಮ್ಮ ಒತ್ತಾಯವನ್ನು ಪ್ರತಿಭಟನೆಯ ಮೂಲಕ ದಿನಾಂಕ 8ನೇ ತಾರೀಕು ಸೋಮವಾರ ಚಿಕ್ಕನಾಯನಹಳ್ಳಿಯಲ್ಲಿ ಮಾಡ್ತೀವಿ. ಮತ್ತು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ. ಈಗ ಅಲ್ಲೇ ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆ, ಮೈಸೂರಲ್ಲಿ ಮೊನ್ನೆ 29ನೇ ತಾರೀಕು ಮಾಡಿದ್ದಾರೆ, ಅದೇ ರೀತಿ ರಾಯಚೂರಲ್ಲಿ ಮಾಡಿದ್ದಾರೆ, ಅದೇ ರೀತಿ ಎಲ್ಲ ಕಡೆ ಬೆಳಗಾಮಲ್ಲಿ ಮಾಡಿದ್ದಾರೆ, ಹಾಗೆ ಗೌರಿಬಿದನೂರಲ್ಲಿ ಮಾಡಿದ್ದಾರೆ, ಮತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ವಿ. ನಂತರ ಸ್ವಲ್ಪ ಅವಕಾಶನ ಅವ್ರಿಗೆ ಕೊಟ್ಟು ಆದರೂ ಕೂಡ ಇನ್ನೂ ಮಾಡಿಲ್ಲ. ಹಾಗಾಗಿ ಇಲ್ಲಿ ಚಿಕ್ಕನಾಯಕನಹಳ್ಳಿ, ಮುಂದಿನ ದಿನಾಂಕದಲ್ಲಿ ತಿಪ್ಟೂರಲ್ಲಿ, ತುರುವೇಕೆರೆ ತಾಲೂಕಲ್ಲಿ, ಗುಬ್ಬಿಯಲ್ಲಿ, ಈ ತಿಪ್ಟೂರು ಸಬ್ ಡಿವಿಷನ್ ಏನೈತೆ ಎಲ್ಲದರಲ್ಲೂ ನಾವು ಪ್ರತಿಭಟನೆಯನ್ನು ಈ ಒಂದು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತ್ತು ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಮತ್ತು ಕೆಎನ್ಆರ್ ಅಭಿಮಾನಿಗಳು ಮತ್ತು ಎಲ್ಲ ಸಹಕಾರಿಗಳನ್ನು ಒಳಗೊಂಡಂತೆ ಪ್ರತಿಭಟನೆಯನ್ನು ಮುಂದಿನ ದಿನದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಾಡ್ತೀವಿ. ನಂತರ ಇದನ್ನು ರಾಜ್ಯಕ್ಕೆ ಬೆಂಗಳೂರು ಛಲ ಇಟ್ಕೊಂಡು ರಾಜ್ಯದಲ್ಲೂ ಕೂಡ ಈ ಪ್ರತಿಭಟನೆಯನ್ನು ರಾಜ್ಯದ ಎಲ್ಲ ಈ ವರ್ಗದವ್ರನ್ನ ಕರೆದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಪ್ರತಿಭಟನೆಯನ್ನು ಪ್ರಸನ್ನಾನಂದ ಸ್ವಾಮೀಜಿ, ತಿರುಳ ಜನಾಂಗದ ಸ್ವಾಮೀಜಿ, ಹಾಗೆ ಎಲ್ಲ ಕುಂಚಿಟಿಗ ಸಮಾಜದ ಸ್ವಾಮೀಜಿಗಳು, ಹೀಗೆ ವೀರಶೈವ ಸ್ವಾಮೀಜಿಗಳು, ಎಲ್ಲ ಸಮಾಜದ ಸ್ವಾಮೀಜಿಗಳು ರಾಜಣ್ಣ ಅವರ ವಜಾ ಮಾಡಿರೋದನ್ನ ಖಂಡಿಸಿ ರಾಜಣ್ಣವರನ್ನು ಬೆಂಬಲಿಸಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರಿಗೆ ಮನಸ್ಥೈರ್ಯವನ್ನು ತುಂಬಿದ್ದಾರೆ. ಹಾಗಾಗಿ ಎಲ್ಲ ಈ ಸ್ವಾಮೀಜಿಗಳಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತ್ತು ಕೆಎನ್ಆರ್ ಅಭಿಮಾನಿ ಬಳಗದಿಂದ ಅವರಿಗೆ ಸ್ವಾಮೀಜಿಗಳಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮಿನ ಮುಂದಿನ ಹೋರಾಟದಲ್ಲಿ ಎಲ್ಲ ಸ್ವಾಮೀಜಿಗಳು ನಮ್ಮ ಬೆನ್ನೆಲುಬಾಗಿರ್ತಾರೆ. ಸರ್ಕಾರ ಎಲ್ಲಿವರೆಗೂ ಇವ್ರನ್ನ ಸಚಿವರಾಗಿ ಮುಂದುವರಿಸಲ್ಲೋ ಅಲ್ಲಿವರೆಗೂ ಈ ಹೋರಾಟನ ನಿರಂತರಗೊಳಿಸ್ತೇವೆ ಅಂತ ಹೇಳಿ, ಮತ್ತು ಇವತ್ತೇನು ಮುಂದೆ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಸರ್ಕಾರ ಇದರ ನಷ್ಟನ ಅನುಭವಿಸುತ್ತೆ. ಹಾಗೆ 2028ಕ್ಕೂ ಕೂಡ ಇವತ್ತೇನು ಈ ಒಂದು ಕ್ರಮ ಇದೆ ಇವ್ರದ್ದು, ಇವತ್ತು ವಜಾ ಮಾಡಿರುವಂಥ ಕ್ರಮ, ಅದಕ್ಕೆ ಈ ವರ್ಗಗಳು ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಏನು SC ST ಹಿಂದುಳಿದ ವರ್ಗದ ಮತಗಳಿದ್ದಾವೆ, ಈ ಮತಗಳನ್ನ ನಷ್ಟನ ಅವರು ಅನುಭವಿಸ್ತಾರೆ. ಹಾಗಾಗಿ ರಾಜಣ್ಣವರು ಹುಟ್ಟು ಕಾಂಗ್ರೆಸ್ಸಿಗರು, ರಾಜಣ್ಣವರು ಮಾಡಬಾರ್ದು ತಪ್ಪೇನು ಮಾಡಿಲ್ಲ, ಏನೋ ಒಂದು ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಅನ್ನೋದನ್ನೇ ಹೇಳ್ತಾರೆ. ಆ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ಹೈಕಮಾಂಡ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಮತಗಳ್ಳತನ ನಡೆದಿದೆ, ಮತಗಳ್ಳತನ ಆಗಿರೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾರೆ ಅವರು.
ನಾನು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಬೆಂಬಲನ ವ್ಯಕ್ತಪಡಿಸ್ತೀನಿ. ಮುಂದಿನ ದಿನದಲ್ಲಿ ಈ ರೀತಿ ಆಗದಂಗೆ ಎಚ್ಚರ ವಹಿಸಂಗೆ ಇವರು ಒಂದು ಮಾಡ್ತಾ ಇರೋದು ಈ ಪ್ರತಿಭಟನೆ ಒಳ್ಳೆಯದು ಅಂತೇಳಿ ರಾಜಣ್ಣ